ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಮನೆಯ ದೇವರ ಪೂಜೆಗೆ ಹಿತ್ತಾಳೆ ಅಥವಾ ತಾಮ್ರದ ಪೂಜಾ ವಸ್ತುಗಳನ್ನು ಹುಡುಕ್ತಾ ಇದ್ರೆ ಇದೊಂದು ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತೇಳಿ ಇವ್ರದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸೊ ಇವ್ರ ಶಾಪಲ್ಲಿ ನಿಮಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ನಿಂದ ಹಿಡಿದು ದೇವರ ಮನೆಗೆ ಬೇಕಾಗಿರುವಂಥ ಕಳಶ ಆಗಿರ್ಬೋದು, ದೇವರ ವಿಗ್ರಹಗಳು ಕೂಡ ಇರುತ್ತೆ. ಹಾಗೆ ಅಡುಗೆ ಮನೆಯ ಅಂದವನ್ನು ಹೆಚ್ಚು ಮಾಡುವಂಥದ್ದು ಅಥವಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಹಿತ್ತಾಳೆಯಲ್ಲಿ ಪಾತ್ರೆಗಳು ಕೂಡ ಇರುತ್ತೆ. ಸೊ ಹಿತ್ತಾಳೆ ಪಾತ್ರೆಗಳಲ್ಲಿ ಕುಕ್ಕರ್ನಿಂದ ಹಿಡಿದು ನಿಮಗೆ ಲಂಚ್ ಬಾಕ್ಸಸ್ವರೆಗೂ ಡಿಫ್ರೆಂಟ್ ಆಗಿರುವಂಥ ಎಲ್ಲ ರೀತಿ ಕಲೆಕ್ಷನ್ಸ್ ಇರುತ್ತೆ. ಇನ್ನು ಡೆಕೋರೇಟಿವ್ ಐಟಮ್ಸ್ಗಳು ಬೇಕಂದ್ರೂ ಕೂಡ ಹಿತ್ತಾಳೆಯಲ್ಲಿ ಡೆಕೋರೇಷನ್ ಐಟಮ್ಸ್ಗಳು ಕೂಡ ಇರುತ್ತೆ. ಇನ್ನು ದೇವಸ್ಥಾನಕ್ಕೆ ಅಥವಾ ಆಫೀಸಲ್ಲಿ ಇಟ್ಕೊಳ್ಳೋಕೆ ದೊಡ್ಡ ವಿಗ್ರಹಗಳು ಬೇಕು ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ದೇವರ ವಿಗ್ರಹಗಳು ಕೂಡ ದೊಡ್ಡ ಸೈಜಲ್ಲಿ ಸಿಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ನೀವು ಡೆಕೋರೇಟಿವ್ ಪರ್ಪಸ್ಗೆ ಇಟ್ಕೋತೀವಿ ಅಂತಂದ್ರೆ ಸುಮಾರು ಐಡಲ್ಸ್ ಗಳು ಇರುತ್ತೆ, ಆಂಟಿಕ್ ಪೀಸ್ಗಳು ಕೂಡ ಇರುತ್ತೆ. ಇನ್ನು ದೇವಸ್ಥಾನ ಅಥವಾ ನಿಮ್ಮ ಮನೆ ಪೂಜೆಗೆ ಬೇಕಾಗಿರುವಂತಹ ಆರತಿಗಳು, ಧೂಪಾರತಿಗಳಿರುತ್ತೆ, ಕಳಶ ಇರುತ್ತೆ, ತಂಬಿಗೆಗಳಿರುತ್ತೆ. ಸೊ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್, ನಿಮಗೆ ಹಿತ್ತಾಳೆ ಸಾಮಾನುಗಳಲ್ಲಿ ಏನೆಲ್ಲ ಕಲೆಕ್ಷನ್ ನೋಡ್ತೀರಾ ಎಲ್ಲಾ ಕಲೆಕ್ಷನ್ಸ್ ಕೂಡ ಒಂದೇ ಕಡೆ ಸಿಗುತ್ತೆ. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅವ್ರದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಪ್ರತಿ ಒಂದು ಐಟಮ್ ಅಲ್ಲಿ ನಿಮಗೆ ಸಾವಿರಾರು ಪೀಸ್ ಒಂದೇ ಟೈಮಲ್ಲಿ ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲಿ ಸಿಂಗಲ್ ಪೀಸ್ ಎಲ್ಲ ಕೊರಿಯರ್ ಆಪ್ಷನ್ ಇರೋದಿಲ್ಲ. ಇನ್ನು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲೆಕ್ಷನ್ ಕೂಡ ತಗೋಬಹುದು. ಸೊ ಸೌತ್ ಇಂಡಿಯಾದಲ್ಲಿ ಆಲ್ ಓವರ್ ಕರ್ನಾಟಕ, ತಮಿಳುನಾಡು ಅಂಡ್ ಆಂಧ್ರ ಪ್ರದೇಶ್ ಈ ಕಡೆ ಎಲ್ಲ ಕಡೆಯೂ ಕೂಡ ಇವರು ಸಪ್ಲೈ ಮಾಡ್ತಾ ಇರ್ತಾರೆ. ಜ್ಯೋತಿ ಅನ್ನುವಂಥ ಬ್ರ್ಯಾಂಡ್ ಅಲ್ಲಿ ನೀವು ಸುಮಾರು ಶಾಪ್ಗಳಲ್ಲಿ ಕೂಡ ಇವ್ರ ಕಲೆಕ್ಷನ್ ನೋಡಿರ್ತೀರಾ. ಸೊ ಇವಾಗ ಡೈರೆಕ್ಟ್ ಆಗಿ ಇವರಿಂದನೇ ನಾವು ಖರೀದಿ ಮಾಡ್ತಾ ಇದ್ದೀವಿ. ಸಿಂಗಲ್ ಪೀಸ್ ಸಹಿತ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆ ಪರ್ಪಸ್ ಯೂಸ್ಗೆ ಅಥವಾ ದೇವಸ್ಥಾನಕ್ಕೂ ಬೇಕಾಗಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಇಲ್ಲ ನೀವೇನಾದರೂ ರೀಸೆಲ್ಲರ್ ಆಗಿದ್ದು ನೀವು ಬಲ್ಕ್ ಕ್ವಾಂಟಿಟಿ ತಗೊಂಡೋಗಿ ಸೇಲ್ ಮಾಡ್ತೀವಿ ಅಂದ್ರೂ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಇವ್ರ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ನಗರಪೇಟೆಯಲ್ಲಿ ಇರುವಂತಹ ರಾಮ್ ಮೆಡಿಕಲ್ನ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇನೆ ಬರುತ್ತೆ ನೋಡಿ. ಸೊ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಂಡ್ ಸ್ಪೋರ್ಟ್ಸ್ ಅಂತೇಳಿ ನೀವು ಗೂಗಲ್ ಅಲ್ಲಿ ಹಾಕಿದ್ರು ಕೂಡ ಲೊಕೇಶನ್ ಲಿಂಕ್ ತೋರಿಸುತ್ತೆ. ಸೊ ಇನ್ನೂ ಗೊತ್ತಾಗಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಲ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ. ಬನ್ನಿ ಇವತ್ತಿನ ಕಲೆಕ್ಷನ್ ನೋಡ್ಕೊಂಡು ಬರೋಣ. ಅಂಗಡಿ ಹೆಸರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಸ್ಪೋರ್ಟ್ಸ್. ಓಕೆ, ನಮ್ದು ಲೊಕೇಟ್ ಆಗಿರೋದು ಹಂಗೆ ನಗರಪೇಟೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸೀದಾ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ಆಗುತ್ತೆ. ಮತ್ತೆ ಆ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ಇಲ್ಲಿ ರಾಜಾ ಮಾರ್ಕೆಟ್ ಇದೆ, ಎಮ್ ರೋಡ್ ಸರ್ಕಲ್ ರಾಜಾ ಮಾರ್ಕೆಟ್. ಅಂಗಡಿ ಬಂದ್ಬಿಟ್ಟು 1987 ಇಂದ ನಾವು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇದು ಅಂಗಡಿ ಮಾಡಿರೋದು ಸ್ಟಾರ್ಟಿಂಗ್ 1992 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಬಿಸ್ನೆಸ್. ನಾವು ಸ್ಟಾರ್ಟಿಂಗ್ ಇದೇ ಬಿಸ್ನೆಸ್ ಅಲ್ಲಿ ಇದ್ದೀನಿ. ನಮ್ದು ಮೈನ್ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಬಂದ್ಬಿಟ್ಟು ಮುರಾದಾಬಾದ್ UP ಅಲ್ಲಿ ಇದೆ. ಬ್ರಾಸ್ ಅಂಡ್ ಪೂಜಾ ಐಟಮ್ದು. ಮತ್ತೆ ಅಲಿಗರ್ ಅಲ್ಲಿ ಎಲ್ಲ ವಿಗ್ರಹ ರೆಡಿ ಆಗುತ್ತೆ. ಈ ವಿಗ್ರಹ ಐಟಮ್ಸ್ ಎಲ್ಲ ಅಲಿಗರ್ ಇಂದ ತರಿಸ್ತೀವಿ. ಈ ಅಂಗಡಿಗೆ ಬರೀ ವಿಗ್ರಹ ಐಟಮ್ಸ್ ಇದೆ. ಮತ್ತೆ ಇನ್ನೊಂದು ಶಾಪ್ ಇದೆ ನಮ್ದು, ಅದು 6 ಫ್ಲೋರ್ ಇದೆ. 2000 ಸ್ಕ್ವೇರ್ ಫೀಟ್ ಅಲ್ಲಿ 6 ಫ್ಲೋರ್ ಇದೆ. ಆ 6 ಫ್ಲೋರ್ ಅಲ್ಲಿ ನಮ್ಗೆ ಕಿಚನ್ ವೇರ್ ಐಟಮ್ಸ್ ಮತ್ತೆ ಪೂಜೆ ಐಟಮ್ಸ್, ಪೂಜಾ ಸಂಬಂಧಪಟ್ಟಂತದ್ದು ಹಿತ್ತಾಳೆ, ತಾಮ್ರ ಎಲ್ಲ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ. ಮತ್ತೆ ಕಿಚನ್ ವೇರ್ ಅಲ್ಲಿ ನಮ್ಮ ಹತ್ರ ಎಲ್ಲ ಹಿತ್ತಾಳೆ ಮತ್ತೆ ತಾಮ್ರ ಮತ್ತೆ ಕಂಚ್ ಬ್ರೌಂಜ್ ಐಟಮ್ಸ್ ಎಲ್ಲ ಸಿಗುತ್ತೆ. ಓಕೆ ಸರ್, ಮೇನ್ ಆಗಿ ಇದು ಹೋಲ್ಸೇಲ್ ಶಾಪ್ ಅಲ್ವಾ? ನಮ್ದು ಹೋಲ್ಸೇಲ್ ಮತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ಮತ್ತೆ ನಾವು ಮೇನ್ ಆದ್ರೆ ಕ್ವಾಲಿಟಿ ಮ್ಯಾನೇಜ್ ಮಾಡ್ತೀವಿ. ನಮ್ದು ಇಂಡಿಯಾದಲ್ಲಿ ಒಂದೇ ಬ್ರ್ಯಾಂಡ್ ಜ್ಯೋತಿ. ಆ ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡ್ ಯಾವ್ದು ಇಲ್ಲ, ಎಲ್ಲ ಲೋಕಲ್ ಬ್ರ್ಯಾಂಡೇ ಇರುತ್ತೆ. ಆದ್ರೆ ಟ್ರೇಡ್ ಮಾರ್ಕ್ ಬ್ರ್ಯಾಂಡ್ ಯಾವ್ದು ಇಲ್ಲ. ನಮ್ದು ಎಲ್ಲ TM ಮಾಡಿಸಿರೋದು. ನಾವು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಬ್ರಾಸ್ ಅಲ್ಲಿ ನಂಬರ್ 1 ಕ್ವಾಲಿಟಿ ಆದ್ರೆ ಜ್ಯೋತಿ, ಆ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ನಾವು. ಮತ್ತೆ ಒಳ್ಳೆ ಮೆಟೀರಿಯಲ್ ಹಾಕ್ಬಿಟ್ಟು ಇದು ಮಾಡ್ತೀವಿ. ಇದು ಸಿಂಗಲ್ ಪೀಸ್ ಎಲ್ಲ ಹೋಲ್ಸೇಲ್ ಬೆಲೆಯಲ್ಲೇ ಕೊಡ್ತೀರಾ ಹೇಗೆ ಸರ್? ಮೇಡಮ್ ಸಿಂಗಲ್ ಪೀಸ್ ಆದ್ರೆ ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತೀವಿ. ಬಟ್ ನಮ್ಮ ಅಂಗಡಿಯಲ್ಲಿ ಬರೋರಿಗೆ ಮಾತ್ರ ನಾವು ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತೀವಿ. ನಾವು ಆನ್ಲೈನ್ ಸರ್ವಿಸ್ ಇಲ್ಲ, ವಾಟ್ಸ್ಆಪ್ ಸರ್ವಿಸ್ ಕೊಡೋದಿಲ್ಲ. ಯಾಕಂದ್ರೆ ಆನ್ಲೈನ್ ಅಲ್ಲಿ ನಮ್ಮ ಅಂಗಡಿಯಲ್ಲಿ ಆನ್ಲೈನ್ ಮಾಡೋರೇ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಅವ್ರು ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾರೆ, ನೀವು ಒಂದೊಂದು ಪೀಸು ಕೊರಿಯರ್ ಮಾಡಿದ್ರೆ ನಮ್ಮ ಹತ್ರ ಯಾರು ಬರ್ತಾರೆ, ನೀವು ಇದು ಮಾಡಬೇಡಿ, ನಮ್ಮ ಅಂಗಡಿಗೆ ಬರೋರಿಗೆ ಮಾತ್ರ ಕೊಡಿ, ನಾವು ಬೇಡ ಅನ್ನಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ, ಆನ್ಲೈನ್ ಸರ್ವಿಸ್ ನಿಲ್ಲಿಸ್ಬಿಟ್ಟಿದ್ದೀನಿ. ಒಂದೊಂದು ಪೀಸ್ ಆನ್ಲೈನ್ ಅಲ್ಲಿ ತೋರಿಸೋದು ಕೊಡೋದು ಅದು ನಿಲ್ಲಿಸ್ಬಿಟ್ಟು ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಡೀಟೇಲ್ ಕೊಡ್ತೀವಿ. ನೋಡಿ ಮರೆ, ಇದು ಕೃಷ್ಣ. ಈ ಕೃಷ್ಣದಲ್ಲಿ ನೋಡಿ ಎಲ್ಲ ಮೀನಾ ಕಾರ್ವಿಂಗ್ ವರ್ಕ್ ಮಾಡಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಗ್ಯಾರಂಟೆಡ್ ವರ್ಕ್ ಇರುತ್ತೆ. ಅದು ಇಷ್ಟೊಂದೆಲ್ಲ ಪಕ್ಕಾ ಗ್ಯಾರಂಟೆಡ್. ಮತ್ತೆ ಇದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಕೃಷ್ಣ. ಇದೇ ತರ ಇದು ನೋಡಿ, ಇದು ಬಾಲಾಜಿ. ಈ ಬಾಲಾಜಿ ಬಂದ್ಬಿಟ್ಟು ಇದ್ದು ಫಿನಿಶಿಂಗ್ ನೋಡಿ, ನೀವು ರೀಟೇಲ್ ಅಲ್ಲಿ ನೋಡಿದ್ರೆ ನಿಮಗೆ ಈ ಬರೀ ಫೇಸ್ ಗೆ ಮಾತ್ರ ವರ್ಕ್ಮ್ಯಾನ್ಶಿಪ್ ಇರುತ್ತೆ. ನಮ್ಮ ಅಂಗಡಿಯಲ್ಲಿ ನಾವು ಪೂರ್ತಿ ವರ್ಕ್ಮ್ಯಾನ್ಶಿಪ್ ಮಾಡಿಸ್ತೀವಿ. ನೋಡಿ ಕೆಳಗಡೆಯಿಂದ ಎಲ್ಲ ಕೈ ವರ್ಕ್ ಮಾಡಿಸ್ತೀವಿ, ಹ್ಯಾಂಡ್ ವರ್ಕಿಂಗ್. ಆದ್ರೆ ಸ್ವಲ್ಪ ಒಂದು ರೇಟ್ ಜಾಸ್ತಿ ಆಗ್ಬೋದು, ಬಟ್ ನಾವು ಫುಲ್ ವರ್ಕ್ಮ್ಯಾನ್ಶಿಪ್ ಇರುತ್ತೆ. ಅದರಲ್ಲಿ ಒಂದು 100 ರೂಪಾಯಿ ಕೆಜಿಗೆ ವ್ಯತ್ಯಾಸ ಇರುತ್ತೆ. ಬಟ್ ಇದು ನಂಬರ್ 1 ಕ್ವಾಲಿಟಿ. ಇದು ನಂಬರ್ 1 ಕ್ವಾಲಿಟಿಲಿ ಮಾಡಿಸ್ತೀವಿ. ಹಿತ್ತಾಳೆದಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ. ಹಿತ್ತಾಳೆ ಯಾವ್ದು ಮೆಟಲ್ ಇಲ್ಲ. ಅದು ಬಂದ್ಬಿಟ್ಟು ಜಿಂಕ್ ಮತ್ತೆ ಕಾಪರ್ ಮಿಕ್ಸ್ ಆದ್ರೆ ಹಿತ್ತಾಳೆ ಆಗುತ್ತೆ. ಅದಕ್ಕೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಆ ಕಾಪರ್ ನ ಕಮ್ಮಿ ಹಾಕಿ ಜಿಂಕ್ ನ ಜಾಸ್ತಿ ಹಾಕಿದ್ರೆ ಅದು ರೇಟ್ ಕಡಿಮೆ ಆಗ್ಬಿಡುತ್ತೆ. ನಮ್ಮಲ್ಲಿ ಹೋಲ್ಸೇಲ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿಸ್ತೀವಿ ನಾವು. ನಂಬರ್ 1 ಕ್ವಾಲಿಟಿ ಟೆಸ್ಟ್ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಕೂಡ ಮಾಡಿಸಬಹುದು, ಒರಿಜಿನಲ್ ಇರುತ್ತೆ. ಇದು ನೋಡಿ ಆಂಜನೇಯ ಸ್ಟ್ಯಾಂಡ್
ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಫಿನಿಶಿಂಗ್ ನೋಡಿ, ಇದು ರಾಧಾಕೃಷ್ಣ. ಮತ್ತೆ ನೋಡಿ ಇಲ್ಲಿಂದ ಎಲ್ಲ ವಿಗ್ರಹ ಐಟಮ್ಸ್, ಇದು ನೋಡಿ ಒಂದೊಂದು ಐಟಮ್ ನೋಡಿ. ಇದು ಕೃಷ್ಣ, ಇದು ಕೃಷ್ಣ. ಇಲ್ಲಿ ದುರ್ಗೆ, ಈ ದುರ್ಗೆ ಬಂದ್ಬಿಟ್ಟು 45 ಕೆಜಿ ಇದೆ ಒಂದು ಪೀಸ್ ತೂಕ. ಮತ್ತೆ ಈ ಬಾಲಾಜಿ 15 ಇದು 35 ಕೆಜಿ ಇದೆ ಒಂದು ಪೀಸು. ಇದು ನೋಡಿ, ಇದು ಕೃಷ್ಣ 20 ಕೆಜಿ ಕೃಷ್ಣ ಇದೆ. ನಮ್ಮ ಹತ್ರ ಬಲ್ಕ್ ಆಗಿ ಸಿಗುತ್ತೆ. ನಿಮ್ಗೆ 30 ಪೀಸು 60 ಪೀಸು 50 ಪೀಸ್ ಬೇಕಾದ್ರೆ ಈ ಸೈಜ್ ಅಲ್ಲಿ ಸಿಗುತ್ತೆ. ನಮ್ಮ ಹತ್ರ 100 ಗ್ರಾಮ್ ಇಂದ ಹಿಡಿದು 100 ಕೆಜಿ ವರೆಗೂ ರೆಡಿಯಾಗಿ ಸಿಗುತ್ತೆ. ಮತ್ತೆ ಇನ್ನು ದೊಡ್ಡದು ಬೇಕಾದ್ರೆ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಇದು ನೋಡಿ ಉಯಾಲೆ, ಕೃಷ್ಣ ಉಯಾಲೆ ತುಂಬಾ ಚೆನ್ನಾಗಿದೆ ನೋಡಿ. ನಾವು ಪ್ಲಾಸ್ಟಿಕ್ ಕವರ್ ತೋರಿಸ್ತೀವಿ ನೋಡಿ, ಇಷ್ಟು ಚೆನ್ನಾಗಿದೆ. ಇದು ಕೃಷ್ಣ, ರಾಧಾಕೃಷ್ಣ. ರಾಧಾಕೃಷ್ಣ. ಮತ್ತೆ ಇದ್ರ ಹತ್ರ ಕೃಷ್ಣ. ಮತ್ತೆ ಇಲ್ಲಿ ನೋಡಿ ಸ್ಪೆಷಲ್ ಐಟಮ್ ಮಾಡ್ಸಿದ್ವಿ. ಇದ್ರದ್ದು ಫಿನಿಶಿಂಗ್ ನೋಡಿ ಇಷ್ಟು ಚೆನ್ನಾಗಿದೆ. ಈ ಕಾರ್ವಿಂಗ್ ನೋಡಿದ್ರೆ ಸಿಲ್ವರ್ ಅಲ್ಲಿ ಬರೋದ್ರಿಂದ ಕಾರ್ವಿಂಗ್ ನಾವು ಇತಾಲದಲ್ಲಿ ಮಾಡ್ಸಿದ್ದೀವಿ. ಸಿಲ್ವರ್ ಅಲ್ಲಿ ಈ ತರ ಬರುತ್ತೆ. ಇದು ನೋಡಿ ವಿಷ್ಣು ನಾರಾಯಣ, ತುಂಬಾ ಚೆನ್ನಾಗಿದೆ. ಈ ಫಿನಿಶಿಂಗ್ ನೋಡಿ, ಒಳಗೆ ಹೊಲೋ ಇರುತ್ತೆ ಮತ್ತೆ ಲೈಟ್ ವೇಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್. ಇದು ನೋಡಿ, ಇದೆಲ್ಲ ಕ್ವಾಲಿಟಿ ಪ್ರಾಡಕ್ಟ್. ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫಿನಿಶಿಂಗ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ಗಣೇಶ, ಇದು ಮತ್ತೆ ಇದು ನೋಡಿ ದುರ್ಗೆ ಮಾತಾ, ಇದು ದುರ್ಗೆ ಮಾತಾ. ಮತ್ತೆ ಇದು ಹಾರ್ಸ್. ಈ ತರ ಅನಿಮಲ್ಸ್ ಎಲ್ಲಾ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ. ಅನಿಮಲ್ಸ್ ಬೇಕಾದ್ರೂ ಎಲ್ಲಾ ವೆರೈಟೀಸ್ ಸಿಗುತ್ತೆ. ಇದು ಲಾಯನ್ ನೋಡಿ, ಲೈನ್ ಅದು. ಮತ್ತೆ ಇದು ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಎಲಿಫೆಂಟ್, ವರಮಹಾಲಕ್ಷ್ಮಿ ಕುಣಿಸೋದಕ್ಕೆ ಎಲಿಫೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ಮ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಪೆಷಲಿಸ್ಟ್ ಕಾಪರ್ ಕೊಡಮ್ಮು, ತಾಮ್ರ ಕೊಡಮ್ಮು, ಅಷ್ಟಲಕ್ಷ್ಮಿ ದೀಪ ಎಲ್ಲ ಸಿಗುತ್ತೆ. ನಾವು ಇನ್ನೊಂದು ಅಂಗಡಿಯಲ್ಲಿ ತೋರಿಸ್ತೀವಿ. ಇದು ನೋಡಿ ಇಷ್ಟು ಚೆನ್ನಾಗಿದೆ ಕೃಷ್ಣ, ಡುಗಲ್ ಕೃಷ್ಣ, ತುಂಬಾನು ಚೆನ್ನಾಗಿದೆ. ಇದು ಫಿನಿಶಿಂಗ್ ನೋಡಿ ಇಷ್ಟು ನಾವು ನೋಡಿ ಮೇಡಮ್. ಇದು ಎಲ್ಲ ಪ್ಯೂರ್ ಕಾಪರ್ ಅಲ್ಲಿ ವಿಗ್ರಹ ಮಾಡಿಸಿದ್ದಾರೆ. ಲಕ್ಷ್ಮಿ, ಗಣಪತಿ ಎಲ್ಲ ವೆರೈಟೀಸ್ ಇದೆ. ಇಲ್ಲಿ ಎಲ್ಲ ಬರೀ ಪ್ಯೂರ್ ಕಾಪರ್ ಅಲ್ಲಿ ಎಲ್ಲ ವಿಗ್ರಹ ಪ್ಯೂರ್ ಕಾಪರ್ ಅಲ್ಲಿ ಇದೆ. ಈಗ ನೋಡಿ ಫುಲ್ ಪ್ಯೂರ್ ಕಾಪರ್ ವಿಗ್ರಹ. ಮತ್ತೆ ಈ ಕಡೆಗೆ ನೋಡಿ ಇದೆಲ್ಲ ಸಣ್ಣ ಸಣ್ಣ ವಿಗ್ರಹ. ಮತ್ತೆ ಇದು ಲಕ್ಷ್ಮಿ, ಗಣಪತಿ ಎಲ್ಲ ವಿಗ್ರಹ ಸಿಗುತ್ತೆ. ಇಲ್ಲಿ ನೋಡಿ ಇದು ಎಲ್ಲ ವಿಗ್ರಹನೇ ಫುಲ್ಲು. ಒಂದೊಂದು ಐಟಮ್ ಅಲ್ಲಿ ನಿಮ್ಗೆ 55-100 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ನಾವು ಮೇನ್ ಹೋಲ್ಸೇಲರ್ ಮತ್ತೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ. ಈಗ ನೋಡಿ ಫುಲ್ ಈ ಟೈಪ್ 3 ಫ್ಲೋರ್ ಇದೆ ನಮ್ದು. ಬರೀ ವಿಗ್ರಹದೇ 3 ಫ್ಲೋರ್ ಇದೆ. ಮತ್ತೆ 100 ಗ್ರಾಮ್ ಇಂದ ಹಿಡಿದು 100 ಕೆಜಿ ವರೆಗೂ 500 ಕೆಜಿ ವರೆಗೂ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ. ಇದ್ರದ್ದು ಎಲ್ಲ ಐಟಮ್ಸ್ ಇದೆ. ಇದೆಲ್ಲ ಕೃಷ್ಣ. ಇದು ಒಂದು ಕೃಷ್ಣ ಬಂದ್ಬಿಟ್ಟು 15-17 ಕೆಜಿ ಬರುತ್ತೆ. ನಿಮ್ಗೆ 30 ಪೀಸ್ 60 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇಷ್ಟು ಬಲ್ಕ್ ಆಗಿ ಕ್ವಾಂಟಿಟಿ ಇರುತ್ತೆ. ಇದು ಎಲ್ಲ ದೊಡ್ಡ ದೊಡ್ಡ ವಿಗ್ರಹಗಳು ನೋಡಿ. ಇದು ಗಣೇಶ, ಕೃಷ್ಣ, ರಾಧಾಕೃಷ್ಣ, ಎಲಿಫೆಂಟ್. ಮತ್ತೆ ನೋಡಿ ಇದು ಟೆಂಪಲ್. ಈ ಟೆಂಪಲ್ ಇದು ನೋಡಿ, ಇದ್ರದ್ದು ಫಿನಿಶಿಂಗ್ ನೋಡಿ. ಇದು ಟೆಂಪಲ್ ಇದೆ, ಸೇಮ್ ಟೆಂಪಲ್ ತರ ಮಾಡಿದ್ದಾರೆ. ಇದು ಟೆಂಪಲ್. ಮತ್ತೆ ಇಲ್ಲಿ ಬುದ್ಧ, ಈ ಬುದ್ಧ. ಮತ್ತೆ ಅದಕ್ಕೆ ದೊಡ್ಡದಲ್ಲಿ ಬೇಕಾದ್ರೆ ಆ ಸೈಡ್ ಇಲ್ಲೇ ಬುದ್ಧ. ಮತ್ತೆ ಇದು ನೋಡಿ ಇಲ್ಲಿ ಕೂಡ ಕೃಷ್ಣ ಎಲ್ಲ ಇದೆ. ಬಲ್ಕ್ ಕ್ವಾಂಟಿಟಿಯಲ್ಲಿ ಇರುತ್ತೆ ನಮ್ಮ ಹತ್ರ ನೋಡಿ. ತುಂಬಾ ವೆರೈಟೀಸ್ ಸಿಗುತ್ತೆ. ಹೌದು, ಎಲ್ಲ ಸಿಗುತ್ತೆ. ಬನ್ನಿ, ಈಗ ದೊಡ್ಡದು ಆದ್ರೆ ಇದು 30 ಕೆಜಿ ಬರುತ್ತೆ. ಒಂದ್ ಪೀಸ್ 35 ಕೆಜಿ 30 ಕೆಜಿ ಬರುತ್ತೆ. ಮತ್ತೆ ಇದು ದೀಪ, ಇದು ಹ್ಯಾಂಗಿಂಗ್ ದೀಪ ಇರುತ್ತೆ. ಇಲ್ಲಿ ದೀಪ ಇದೆ, ಇಲ್ಲಿ ಚೈನ್ ಇರುತ್ತೆ. ಇದು ಯಾವಾಗ ಪ್ಯಾಕಿಂಗ್ ಮಾಡಿದ್ದಾರೆ ಚೈನ್ ದೀಪ. ಮತ್ತೆ ಇದು ನೋಡಿ, ಇದು ಇಷ್ಟುಲ್ ಮೇಲೆ ಗಣಪತಿ ಡ್ಯಾನ್ಸಿಂಗ್ ಗಣೇಶ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಕಡೆ ನೋಡಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಕಾಮಾಕ್ಷಿ ದೀಪ ಎಲ್ಲ ಇದೆ. ಲಕ್ಷ್ಮಿ ದೀಪ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ನೋಡಿ. ಮತ್ತೆ ಇಲ್ಲಿ ನೋಡಿ ಇದೆಲ್ಲ ವಿಗ್ರಹ ಐಟಮ್ಸ್. ಇಲ್ಲಿ ನೋಡಿ ಗ್ರಾಮಿಂದ 100 ಕೆಜಿ ವರೆಗೂ ಸಿಗುತ್ತೆ. 100 ಗ್ರಾಮ್ ಇಲ್ಲ ಅದಕ್ಕಿಂತ ಸಿಗೋದು ಬರುತ್ತೆ. ಇದು 150 ಗ್ರಾಮ್ ಸೈಜ್. ಇದೆಲ್ಲ ವೆಯ್ಟ್ ಮೇಲೆನಾ ಅಥವಾ ಹೇಗೆ? ಕೆಜಿ ಲೆಕ್ಕ, ಎಲ್ಲ ಕೆಜಿ ಲೆಕ್ಕ, ಇಲ್ಲ ಕೆಜಿ ಲೆಕ್ಕ, ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ. 1000 ರುಪೀಸ್ ನೋಡಿ. ನಮ್ಮ ಹತ್ರ ರೇಟ್ ಬಂದ್ಬಿಟ್ಟು ಈ ವಿಗ್ರಹ ಐಟಮ್ಸ್ 1000 ರುಪೀಸ್ ಸ್ಟಾರ್ಟ್ ಆಗುತ್ತೆ. 2500 ರುಪೀಸ್ ವರೆಗೂ ಪರ್ ಕೆಜಿ ಇರುತ್ತೆ. ಅದು ಫಿನಿಶಿಂಗ್ ಮೇಲೆ, ಕ್ವಾಲಿಟಿ ಮೇಲೆ. ಉದ್ರಣೆ, ಪಂಚಪಾತ್ರೆ ಉದ್ರಣೆ. ಮತ್ತೆ ಇದು ದೀಪ ನೋಡಿ ಎಷ್ಟು ಚೆನ್ನಾಗಿದೆ, ಪಂಚದೀಪ. ತುಂಬಾ ಚೆನ್ನಾಗಿದೆ. ಬನ್ನಿ ಈ ಕಡೆ ಬನ್ನಿ, ತುಂಬಾ ಚೆನ್ನಾಗಿದೆ. ಇದು ನೋಡಿ ಚೆನ್ನಾಗಿದೆ. ಮತ್ತೆ ಈ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಮೇಡಮ್ ದೀಪ. ಈ ದೀಪ ನೋಡಿ ಹ್ಯಾಂಗಿಂಗ್ ದೀಪ. ಇದು ಎಂಟಿಗಲ್ಲಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಐಟಮ್ಸ್. ಇದು ಕಾರ್ವಿಂಗ್ ನೋಡಿ, ನಾವು ಒಂದೊಂದು ಪೀಸ್ಗೆ ಎಲ್ಲಾ ಕಡೆ ಕಾರ್ವಿಂಗ್ ಮಾಡಿಸ್ತೀವಿ. ಇಲ್ಲ ರೀಟೇಲ್ ಅಲ್ಲಿ ಏನಿದೆ ಬರೀ ಎಲ್ಲೆಲ್ಲಿ ಕಾಣುತ್ತೆ ಫೇಸ್ ಗೆ ಮಾತ್ರ ಕಾರ್ವಿಂಗ್ ಇರ್ತಾರೆ. ನಾವು ಎಲ್ಲ ಫುಲ್ ಪೀಸ್ ಗೆ ಕಾರ್ವಿಂಗ್ ಇರ್ತೀವಿ. ಗಿಫ್ಟಿಂಗ್ ಬೇಕಂದ್ರೂ ತಗೋಬಹುದು. ಗಿಫ್ಟಿಂಗ್, ರಿಟರ್ನ್ ಗಿಫ್ಟ್ ಗೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮಲ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ರೇಗಿಸ್ತಾನಿ ಜಾಜ್. ಇದರಲ್ಲಿ 2 ಸೈಜ್ ಇದೆ, ಸೆಟ್ ಇದೆ. ಇದು ಗಿಫ್ಟ್ ಗೆ, ಮನೆಯಲ್ಲಿ ಇಡೋದಕ್ಕೆ, ಶೋ ಪೀಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಇದರಲ್ಲಿ ಈ ಡಿಸೈನ್ಸ್ ಬಂದಿದೆ. ಇದೊಂದು ಡಿಸೈನ್ಸ್ ನೋಡಿ ಕುತ್ಕೊಂಡಿರೋದು. ಬ್ರಾಸು, ಕಾಪರು, ಕಂಚು ಎಲ್ಲೆಲ್ಲಿ ತಯಾರಾಗುತ್ತೆ ಆ ಎಲ್ಲಾ ಕಲೆಕ್ಷನ್ ನಾವು ಇಟ್ಟಿದ್ದೀನಿ. ಅಷ್ಟು ವರ್ಷದಿಂದ ನಮ್ಗೆ ವ್ಯಾಪಾರ ಮುಖ್ಯ ಅಲ್ಲ, ಆ ಕಲೆಕ್ಷನ್ ನಾವು ಇದು ಮಾಡ್ಬೇಕು ಅಂತ ಮಾಡಿದೀವಿ. ಡಿಫ್ರೆಂಟ್ ಆಗಿರುವಂತಹ ಫಿನಿಶಿಂಗ್ ಕೂಡ ಸಿಗುತ್ತೆ. ನಿಂತಿರುವಂತಹ ಈ ಕೃಷ್ಣನ್ ವಿಗ್ರಹ ನೋಡ್ತಾ ಇರ್ಬೋದು. ಸೊ ನಟರಾಜನ್ ಒಂದು ಐಡಲ್ಸ್ ಬೇಕು ಅಂತಂದ್ರೂ ಕೂಡ ಇವ್ರ ಹತ್ರ ಚಿಕ್ಕ ಸೈಜ್ನಿಂದ ನಿಮಗೆ ದೊಡ್ಡ ಸೈಜ್ವರೆಗೂ ಸಿಗುತ್ತೆ.
ಇದು ನೋಡಿ ದೀಪ್ ಲೇಡಿ, ದೀಪದ ಮಲ್ಲಿ, ದೀಪ್ ಲೇಡಿ, ದೀಪನ ಹಚ್ಬೋದು. ಇದು ತುಂಬಾ ಚೆನ್ನಾಗಿದೆ. ಇದು ರಾಮ ಮಂದಿರ 3 ಲೆಕ್ಕಲ್ಲಿ ಟೇಬಲ್ ಅಲ್ಲಿ ಇರೋದಕ್ಕೆ, ಹೂವು ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ ತೋರ್ಸೋಕಾಗಲ್ಲ. 4000 ಕಲೆಕ್ಷನ್ ಇದೆ ಟೋಟಲ್ ವಿಗ್ರಹದಲ್ಲಿ. ಮತ್ತೆ ಪೂಜೆ ಐಟಮ್ಸ್ ಮತ್ತೆ ಕಿಚನ್ ವೇರ್ ಅಲ್ಲಿ ಸುಮಾರು ಐಟಮ್ಸ್ ಇದೆ. ಫ್ಯಾನ್ಸಿ ಆಗಿರುವಂಥ ಒಂದು ಉರುಳಿ ಇರುತ್ತೆ ನೋಡಿ, ಬ್ಯೂಟಿಫುಲ್ ಆಗಿದೆ, ಆಂಟಿಕ್ ಪೀಸ್ ಅಂತಾನೆ ಹೇಳ್ಬೋದು. ಪೂಜೆ ಅಂಗಡಿ, ಪೂಜೆ ಐಟಮ್ ಮತ್ತು ಕಿಚನ್ ವೇರ್ ಐಟಮ್ಸು 6th ಫ್ಲೋರ್ ಇದೆ ಅಂಗಡಿದು. 6th ಫ್ಲೋರಲ್ಲಿ ಎಲ್ಲ ಐಟಮ್ ಕಲೆಕ್ಷನ್ ಇಟ್ಟಿದ್ದೀನಿ. ಬನ್ನಿ ಒಂದೊಂದು ಐದು ಕಲೆಕ್ಷನ್ ಬನ್ನಿ ಒಳಗೆ ನೋಡಿ. ಇದೆಲ್ಲ ಔಟ್ ಸೈಡ್ ಹೋಗ್ತಾ ಇದೆ ಐಟಮ್ಸ್. ಪಾರ್ಸಲ್ ಪ್ಯಾಕ್ ಮಾಡಿ ನಾವು ಆಲ್ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಕಳಿಸ್ತೀವಿ. ಇದು ನೋಡಿ ಎಲ್ಲ ಪ್ಯಾಕಿಂಗ್ ಆಗ್ತಾ ಇರುತ್ತೆ. ಬಲ್ಕ್ ಆಗಿ ಪ್ಯಾಕಿಂಗ್ ಆಗುತ್ತೆ. ನಾವು ಔಟ್ ಸೈಡ್ ಎಲ್ಲ ಕಳಿಸ್ತಾ ಇದ್ದೀವಿ. ಬನ್ನಿ ನೋಡಿ ಅಂಗಡಿ. ಮೇಡಮ್ ನೋಡಿ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಗುಣಿಸ್ತಾರಲ್ಲ, ಅದು ಅಷ್ಟಲಕ್ಷ್ಮಿ ಕೊಡ್ಪಾನ. ಇದರಲ್ಲಿ 4 ಸೈಜ್ ಇರುತ್ತೆ, ಚಿಕ್ಕದು ದೊಡ್ಡದು ಎಲ್ಲ ಇರುತ್ತೆ. 6 ಕಡೆ ಅಷ್ಟಲಕ್ಷ್ಮಿ ಇರುತ್ತೆ ನೋಡಿ. ಬೆಳಗಿನ ಸ್ವೀಟ್ ಪಿತ್ತಾಳೆದು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೋಡಿ ಕಾಪರಲ್ಲೂ ಇದೆ, ಬ್ರಾಸಲ್ಲೂ ಇದೆ. ಇದು ಅಷ್ಟಲಕ್ಷ್ಮಿ ಚಂಬು, ಇದು ಪೂಜೆಗೆ ಯೂಸ್ ಆಗುತ್ತೆ, ಅಷ್ಟಲಕ್ಷ್ಮಿ ಕುಣಿಸೋದಕ್ಕೆ. ಇದರಲ್ಲಿ ನೋಡಿ, ಇದು ಒಂದು ಡಿಸೈನ್ಸ್ ಇದೆ, ಒಂದು 4-5 ಸೈಜ್ ಬರುತ್ತೆ. ಮತ್ತೆ ಇದು ನೋಡಿ, ಇದು ಪ್ಲೇನು ನೋಡಿ. ಇವಾಗಲೇ ಬಂದು ತಗೊಂಡಿದ್ರೆ ಈಜಿ, ಯಾಕಂದ್ರೆ ಆವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಂಗಡಿಲಿ ಎಷ್ಟು ರಶ್ ಇರುತ್ತೆ ಅಂದ್ಬಿಟ್ಟು ಇದು ತಗೊಳಕ್ ಆಗಲ್ಲ. ಮತ್ತೆ ನಿಮ್ಗೆ ಹೋಲ್ಸೇಲ್ ರೇಟಿಗೆ ಸಿಗಲ್ಲ. ಈಗ ಆದ್ರೆ ಹೋಲ್ಸೇಲ್ ರೇಟಲ್ಲಿ ಸಿಗ್ಬೋದು. ಅವಾಗ ಡಿಮಾಂಡ್ ಇರುತ್ತೆ ಅಂದ್ಬಿಟ್ಟು ಫ್ಯಾಕ್ಟ್ರಿ ಅವರೇ ಡಬಲ್ ರೇಟ್ ಮಾಡ್ಬಿಡ್ತಾರೆ. ಅದಕ್ಕೆ ತುಂಬಾ ಕಾಸ್ಟ್ಲಿ. ಇವಾಗಲೇ ಬಂದು ತಗೊಳ್ಳಿ, ಎಲ್ಲ ಇಷ್ಟ ಆಗಿ ಸಿಗುತ್ತೆ. ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ. ನೋಡಿ, ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೆಲ್ಲ ತಂದಿದ್ದೀನಿ ನೋಡಿ. ಇದರಲ್ಲೆಲ್ಲ ಸೈಜಸ್ ಇದೆ. ಇದು ಹಿತ್ತಾಳೆ, ಪ್ಲೇನ್ ಅಲ್ಲೂ ಕೂಡ ಸಿಗುತ್ತೆ, ಡಿಸೈನ್ ಅಲ್ಲೂ. ಹಿತ್ತಾಳೆದಲ್ಲಿ ಅಷ್ಟಲಕ್ಷ್ಮಿ ಕಿಚನ್ ಐಟಮ್ಸ್ ಅಲ್ಲಿ ಇದೆಲ್ಲ ಐಟಮ್ಸ್ ಮಾಡಿದೀನಿ ನೋಡಿ. ಇದು ಎಲ್ಲ ಕಿಚನ್ಗೆ ಯೂಸ್ ಆಗುವಂತದ್ದು ಐಟಮ್ಸ್. ಇದೆಲ್ಲ ಲ್ಯಾಡಲ್ಸು, ಚಮಚೆ, ಸ್ಪೂನು ಎಲ್ಲ ಇರುತ್ತೆ. ಕಿಚನ್ ವೇರ್ ಐಟಮ್ಸ್ ನಮ್ಮ ಹತ್ರ ಎಲ್ಲ ರೆಡಿಯಾಗಿ ಸಿಗುತ್ತೆ. ಇದು ನೋಡಿ ತವಾ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಪ್ಯೂರ್ ಹಿತ್ತಾಳೆಯಲ್ಲಿ ತವಾ ಮಾಡ್ತಿದ್ದೀವಿ. ಇದರಲ್ಲಿ ಕಲೆ ಕೂಡ ಇರುತ್ತೆ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಫ್ರೈ ಪ್ಯಾನ್. ಇದರಲ್ಲಿ ಕಾಪರ್ ಮತ್ತೆ ಬ್ರಾಸ್ ಎರಡು ಸಿಗುತ್ತೆ. ಇದು ಫ್ರೈ ಪ್ಯಾನ್ ಎಲ್ಲ ಕಲೈ ಮಾಡಿದೋರೆ, ಕಲೆ ಮಾಡಿರೋದೇ ಬರುತ್ತೆ. ಮತ್ತೆ ಗ್ಯಾರಂಟೆಡ್ ಕಲೆ, ಚೀಪರ್ ಕಲೆ ಎಲ್ಲ. ಇದು ಗ್ಯಾರಂಟಿ ಇರುತ್ತೆ, 5 ವರ್ಷ ಏನಾಗಲ್ಲ. ಇದು ನೋಡಿ, ಇದರಲ್ಲಿ ಎಲ್ಲ ಸೈಜಸ್ ಇರುತ್ತೆ, ದೊಡ್ಡದಿಂದ ಚಿಕ್ಕವರೆಗೂ ಎಲ್ಲ ಸೈಜ್ ಸಿಗುತ್ತೆ. ಇದು ಸಾಸ್ ಪ್ಯಾನು, ಹಾಲು ಕೈಸೋದಕ್ಕೆ, ಟೀ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೈಜ್ ಸಿಗುತ್ತೆ ಸರ್, ಸೈಜ್ ಇರುತ್ತೆ. ಇದ್ರಲ್ಲಿ 4-5 ಸೈಜ್ ಬರುತ್ತೆ. ಇದು ಹಾಲ್ ಇದು ಮಾಡೋದಕ್ಕೆ 4-5 ಸೈಜ್ ಬರುತ್ತೆ. ಇದಕ್ಕೆ ಕ್ಯಾಪ್ ಬರುತ್ತೆ ನೋಡಿ ಆತರ. ಇದು ನೋಡಿ ಬಕೆಟು, ಕಾಪರ್ ಬಕೆಟ್, ಹೋಟೆಲ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ಹೊರಗಡೆ ಇಷ್ಟಿಲ್ಲ, ಔಟ್ಸೈಡ್ ಕಾಪರ್. ಮತ್ತೆ ಇದು ಮಗ್ಗು, ಕಾಪರ್ ಮಗ್ಗು. ಇದು ನೋಡಿ ಮೆಜರ್ಮೆಂಟ್, ಹಳೆ ಕಾಲದಲ್ಲಿ ಪಾವು ಸೇರು ಅದೆಲ್ಲ ಮಾಡ್ತಾರಲ್ಲ, ಅದು ಮೆಜರ್ಮೆಂಟ್. ಮತ್ತೆ ಇದು ನೋಡಿ, ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು 50 ರೂಪಾಯಿ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100-200 ರೂಪಾಯಿ ಎಲ್ಲ ಸೈಜಸ್ ಬರುತ್ತೆ. ಎಲ್ಲ ಪೀಸ್ ಲೆಕ್ಕ, ಚಿಕ್ಕ ಕೆಲವೊಂದು ಪೀಸ್ ಲೆಕ್ಕ ಬರುತ್ತೆ, ಕೆಲವೊಂದು ಕೆಜಿ ಲೆಕ್ಕ ಬರುತ್ತೆ, ಆದ್ರೆ ಇರುತ್ತೆ. ಇದು ನೋಡಿ, ರಿಟರ್ನ್ ಗಿಫ್ಟ್ಗೆ, ವೆಡ್ಡಿಂಗ್ ಗಿಫ್ಟ್ಗೆ ತುಂಬಾ ಐಟಮ್ಸ್ ಚೆನ್ನಾಗಿದೆ. ಇದು ತುಂಬಾ ಸೆಟ್ಟು. ಇದು ಬಂದ್ಬಿಟ್ಟು 150-160 ರೂಪಾಯಿ ಆಗುತ್ತೆ. ಮತ್ತೆ ಇದು ನೋಡಿ, ಇದು ಡಬ್ಬಿಗಳು 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕುಂಕುಮ ಡಬ್ಬಿ. ಇದು ರಿಟರ್ನ್ ಗಿಫ್ಟ್ಗೆ ಗಿಫ್ಟ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಬಾಳೆ ಎಲೆ ಪ್ಲೇಟ್. ಇದರಲ್ಲಿ 3-4 ಸೈಜ್ ಇರುತ್ತೆ. ಇದು ದಾನಂ ಬೌಲು, ದಾನ ಕೊಡ್ಲಿಕ್ಕೆ ಮತ್ತೆ ಹೋಮ ಯೋಜನೆ ಮಾಡ್ತಾರಲ್ಲ, ಅದಕ್ಕೆ ತುಪ್ಪ ಮಾಡ್ಲಿಕ್ಕೆ ಮತ್ತೆ ದಾನ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚೀಪರ್ ಐಟಮ್ಸ್. ಇದು ನೋಡಿ, ಎಲೆ ಪ್ಲೇಟು. ಇದು ಗಂಗಾಜಲಿ ಇಟ್ಕೊಂಡು ಹೋಗ್ತಾರ ಅದು. ಮತ್ತೆ ಇದು ನೋಡಿ, ದೋಸೆ ತವೆ, ಹಿತ್ತಾಳೆದಲ್ಲಿ ಪ್ಯೂರ್ ದೋಸೆ ತವೆ. ಇದು ನೋಡಿ, ಇಂಥದಲ್ಲಿ ದೋಸೆ ಮತ್ತೆ ಅಡಿಗೆ ಮಾಡಿದ್ರೆ ಯಾವ ಕೈಲೂ ಬರೋದಿಲ್ಲ. ಇದು ನೋಡಿ, ಚಂಕ್ ಚಕ್ರ ದೀಪ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಡಬ್ಬಿಯಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಚಂಕ, ಇದು ಡಬ್ಬಿ ತರ, ಕುಂಕುಮ ಡಬ್ಬಿ ತರ ಇದೆ. ಚಂಕ್, ಇದು ಆಮೆ. ಇದು ನೋಡಿ, ಚಂಕ ಚಕ್ರ ದೀಪ ನಾಮ 3 ಜೊತೆಗೆ ಬರುತ್ತೆ. ಈ ದೀಪ ಅಲ್ಲಿ 4-5 ಸೈಜ್ ಬರುತ್ತೆ. ಈ ದೀಪ ನೋಡಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು 10 ಸೈಜ್ ಬರುತ್ತೆ. 6 ಇಂಚಿನಿಂದ ಹಿಡಿದು 6 ಫೀಟ್ ವರೆಗೂ ಸಿಗುತ್ತೆ. ಇದು ನೋಡಿ, ಕಲ್ಪವೃಕ್ಷ ದೀಪ. ಮತ್ತೆ ಇದು ನೋಡಿ, ಇದರಲ್ಲಿ ಎಲ್ಲಾ ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ, ಇದು ಚಕ್ರ ನಾಮ ದೀಪ 3 ಟೈಪ್. ಇದರಲ್ಲಿ ಸೈಜಸ್ ಇರುತ್ತೆ, ವೆರೈಟೀಸ್ ಇರುತ್ತೆ. ಒಂದೊಂದು ದೀಪ ತೋರಿಸ್ತಾ ಇರ್ತೇನೆ ನಮಗೆ. ನೋಡಿ ಎಷ್ಟು ದೀಪ ಇದೆ. ಇದು ನೋಡಿ, AKP ದೀಪ. AKP ದೀಪ ಆದ್ರೆ ಇದರಲ್ಲಿ ನಿಮ್ಗೆ 60 ಅಡಿವರೆಗೂ ಸಿಗುತ್ತೆ, 60 ಇಂಚ್ವರೆಗೂ ಸಿಗುತ್ತೆ. ಇದು ನೋಡಿ, ಕಮಲ ದೀಪ. ಇದು ಒಂದು ಡಿಸೈನ್ಸ್ ಇದೆ. ಸಣ್ಣ ದೀಪದಲ್ಲಿ ಒಂದು 1000 ವೆರೈಟೀಸ್ ಇರುತ್ತೆ ನಮ್ಮ ಹತ್ರ ಡಿಸೈನ್ಸ್. ಆ ಡಿಸೈನ್ಸ್. ಮತ್ತೆ ಇದು ನೋಡಿ, ತುಳಸಿ ದೀಪ. ಇದಕ್ಕೆ ಕ್ಯಾಪ್ ಕೂಡ ಬರುತ್ತೆ, ಗಾಳಿಗೆ ಆರೋಗುದಿಲ್ಲ. ಮತ್ತೆ ನೋಡಿ, ಇದು ದೀಪ. ಇದು ಆಮೆ ದೀಪ, ಕಚ್ಚುವ ಯಂತ್ರ. ಆದ್ರೆ ಇದು ವಾಸ್ತುಗೆ ಯೂಸ್ ಮಾಡ್ತಾರೆ, ವಾಸ್ತು ದೀಪ. ಇಂಥ ದೀಪ ಮನೆಯಲ್ಲಿ ಉಳಿಸಿದ್ರೆ ವಾಸ್ತು ದೋಷ ಇದ್ರೆ ಸ್ವಲ್ಪ ನಿವಾರಣೆ ಆಗುತ್ತೆ. ಇದು ನೋಡಿ,
ಆರತಿ. ಈ ಆರತಿದಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಈ ದೀಪದಲ್ಲಿ ವೆರೈಟಿ ಒಂದೊಂದಾಗಿ ತೋರಿಸ್ತಾ ಇರ್ತೇವೆ ನಿಮಗೆ. ನೋಡಿ ಇಂಥದ್ದು ತುಂಬಾ ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ರಿಟರ್ನ್ ಗಿಫ್ಟ್ಗೆ ಚೆನ್ನಾಗಿದೆ ಸರ್, ತುಂಬಾ ಕಲೆಕ್ಷನ್. ದೀಪ ಇದರಲ್ಲಿ ಎಲ್ಲಾ ವೆರೈಟೀಸ್ ಎಲ್ಲಾ ಸೈಜಸ್ ಸಿಗುತ್ತೆ. ಇದು ನವಿಲ್ ದೀಪ. ಮತ್ತೆ ನೋಡಿ ಇದು ಫ್ಯಾನ್ಸಿ ದೀಪ, ಇದರಲ್ಲಿ ಎಲ್ಲ ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ ಇದು ಗಂಗಾಜಲಿ, ಇದು ಫ್ಯಾನ್ಸಿ ದೀಪ. ಮತ್ತೆ ದೀಪದಲ್ಲಿ ಸಣ್ಣ ದೀಪದಲ್ಲಿ ಸುಮಾರು 1000 ವೆರೈಟೀಸ್ ಇದೆ. ನಾವು ಎಲ್ಲ ವೆರೈಟೀಸ್ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಐಟಮ್ಸ್ ತೆಗೆದಿರೋದು ತೋರಿಸಿ ನಮಗೆ. ಇದು ನೋಡಿ ಅಗರಬತ್ತಿ ಇಷ್ಟ ಊದ್ಗಟ್ಟಿ ಹಾಕೋದಿಕ್ಕೆ. ಇದು ಆಪಲ್ ಡಬ್ಬಿ, ಇದು ಮುಕ್ಕಾಲ್ ಮಣೆ, ದೇವ್ರ ಮನೆಗೆ ದೀಪ ಇಡ್ಲಿಕ್ಕೆ ಮುಕ್ಕಾಲ್ ಮಣೆ, ಸಣ್ಣದು ಇಂದ ದೊಡ್ಡದು ಎಲ್ಲ ವೆರೈಟೀಸ್ ಸೈಜ್ ಸಿಗುತ್ತೆ. ಇದು ನೋಡಿ ಇದು ಡಬ್ಬ, ಇದರಲ್ಲಿ ಡಬ್ಬದಲ್ಲಿ ಪ್ಲೈನ್ ಡಬ್ಬ, ಮಸಾಲೆ ಬಾಕ್ಸ್, ಮಸಾಲೆ ಡಬ್ಬ ತುಂಬಾ ವೆರೈಟೀಸ್ ಬರುತ್ತೆ. ಇದು ನೋಡಿ ಅಶೋಕ ಪಿಲ್ಲರ್ ಗಿಫ್ಟ್ ಕೊಡ್ಲಿಕ್ಕೆ. ಮತ್ತೆ ಇದು ತುಂಬಾ ಚೆನ್ನಾಗಿದೆ, ಇದು ಫಿನಿಶಿಂಗ್ ನೋಡಿ ಸೂಪರ್ ಆಗಿರುತ್ತೆ. ಇದು ಸ್ನ್ಯಾಕು. ಮತ್ತೆ ಇದು ಪೂಜೆ ಗಂಟೆ, ಟೆಂಪಲ್ ಗಂಟೆ ಎಲ್ಲ ಸಿಗುತ್ತೆ. ಇದು ನೋಡಿ ತ್ರಿಶೂಲ, ಉರ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ. ಇದು ಶಾವಿಗೆ ಮಷೀನು, ಶಾವಿಗೆ ಮಾಡ್ತಾರಲ್ಲ ಮನೇಲಿ ಅದು, ಇದು ಶಾವಿಗೆ ಮಷೀನು. ಮತ್ತೆ ನೋಡಿ ಇದು ಸ್ಪೂನು ಹಿತ್ತಾಳೆ ತಾಮ್ರದಲ್ಲಿ. ಇದು ಲವಂಗ, ಆದ್ರೆ ದೀಪ ಹಚ್ಚಲಿಗೆ, ಸಣ್ಣ ದೀಪ ಹಚ್ಚಲಿಗೆ, ಪ್ಲೇಟ್ ಅಲ್ಲಿ ದೀಪ ಹಚ್ಚಬಹುದು, ಯಾವ್ದ್ರಲ್ಲಿ ಹಚ್ಚಬಹುದು ಇಂಥ ದೀಪ. ಇದು ಡಬ್ಬ, ಈ ಡಬ್ಬದಲ್ಲಿ 4-5 ಸೈಜ್ ಬರುತ್ತೆ. ಡಬ್ಬ ಇದು ನೋಡಿ, ಇದು ಡಬ್ಬ ಒಳಗಡೆ ಕಲೆ ಇರುತ್ತೆ, ಬೇಕಾದ್ರೆ ಯೂಸ್ ಮಾಡಬಹುದು. ಮತ್ತೆ ನೋಡಿ ಇದು ಉರ್ಲಿ ಗಿಫ್ಟ್ ಕೊಡ್ಲಿಕ್ಕೆ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಫೇಸ್, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ. ವರಮಹಾಲಕ್ಷ್ಮಿ ಫೇಸ್, ಇದರಲ್ಲಿ ಎಲ್ಲ ಸೈಜ್ ಇರುತ್ತೆ, ಚಿಕ್ಕದು ಎಲ್ಲ ಸಿಗುತ್ತೆ. ಇದು ಲಂಚ್ ಬಾಕ್ಸ್. ಅದ್ ನೋಡಿ ಇದೆಲ್ಲ ವಿಷ್ಣು ಪಾದ, ಇದೆಲ್ಲ ವಿಷ್ಣು ಪಾದ ಪೂಜೆ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟಿಫಿನ್ ಕ್ಯಾರಿಯರ್, ಈ ತಾಳದಲ್ಲಿ ಟಿಫಿನ್ ಕ್ಯಾರಿಯರ್. ಇದು ಕುಕ್ಕರ್, ಪ್ರೆಷರ್ ಕುಕ್ಕರ್ ಈ ತಾಳದಲ್ಲಿ. ಈ ದೀಪ, ಮತ್ತೆ ಇದು ದೀಪ, ಮತ್ತೆ ಇದು ಬಟ್ಲು ನೋಡಿ, ಇದು ಉರುಳಿ ತರ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ ತುಂಬಾ ಚೆನ್ನಾಗಿದೆ. ಇದು ಪೂಜೆ ಸೆಟ್, ಆರತಿ ಸೆಟ್. ಇದರಲ್ಲಿ 5 ದೀಪ ಬರುತ್ತೆ, ಒಂದು ತುಳಸಿ ಬರುತ್ತೆ ಪ್ಲೇಟಲ್ಲಿ, ಒಂದು ಪ್ಲೇಟಲ್ಲಿ. ಮತ್ತೆ ಇದು ಉರ್ಲಿ, ಇದರಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ. ಇದರಲ್ಲಿ ಸೈಡ್ ಹೆಂಡಲ್ ಕೂಡ ಇರುತ್ತೆ, ಒಂದು 10 ಸೈಜ್ ಸಿಗುತ್ತೆ ಇದರಲ್ಲಿ. ಮತ್ತೆ ಮೇನ್ ಇರೋದು ಇದು ನೋಡಿ, ಇದು ಕಂಚು, ಪ್ಯೂರ್ ಕಂಚು, ಬ್ರೌನ್ಸ್ ಮೆಟಲ್ ಅಲ್ಲಿ ಮಾಡಿದ್ದಾರೆ. ಇದರಲ್ಲಿ ಊಟ ಮಾಡಿದ್ರೆ ತುಂಬಾ ಹೆಲ್ತ್ ಗೆ ತುಂಬಾ ಒಳ್ಳೇದು. ಈಗ ಹಳೆ ಕಾಲದಲ್ಲಿ ಇದರಲ್ಲೇ ಊಟ ಮಾಡ್ತಾ ಇದ್ರು, ಅದಕ್ಕೆ ಇವಾಗ್ಲೂ ಒಬ್ಬೊಬ್ರು ಮನೆಯಲ್ಲಿ ಇಂಥದ್ದು ಇರುತ್ತೆ. ಬಟ್ ಯಾರು ಯೂಸ್ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಮೇಂಟೆನೆನ್ಸ್ ಪ್ರಾಬ್ಲಮ್. ಬಟ್ ಅದು ನೀರಂಗೆ ಇಟ್ರೆ ಬ್ಲಾಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಯಾರು ಯೂಸ್ ಮಾಡ್ತಾ ಇಲ್ಲ. ಬಟ್ ತುಂಬಾ ಹೆಲ್ತ್ ಗೆ ಒಳ್ಳೇದು. ಇದು ನೋಡಿ ಸೇಮ್ ಟೈಪ್ ಅಲ್ಲಿ ಹಿತ್ತಾಳೆದು ಮಾಡಿಸ್ತೀವಿ. ಇದು ಹಿತ್ತಾಳೆದು, ಇದು ಕುತೂಹಲಕ್ಕೂ. ಇದು ಲೋಟ, ಇದರಲ್ಲಿ ತುಂಬಾ ಸುಮಾರು ವೆರೈಟೀಸ್ ಇದೆ. ಮತ್ತೆ ಇದು ನೋಡಿ, ಇದು ಫ್ಯಾನ್ಸಿ ಡ್ರೈ ಫ್ರೂಟ್ ಬಾಕ್ಸ್, ಫ್ಲವರ್ ಬಾಕ್ಸ್, ಟೇಬಲ್ ಮೇಲೆ ಇಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ಮೇನ್ ಇರೋದು ನಮ್ದು ಜ್ಯೋತಿ ಬ್ರ್ಯಾಂಡ್, ಎಲ್ಲ ಬ್ರಾಂಡೆಡ್ ಸಿಗುತ್ತೆ. ನಿಮ್ಗೆ ಯಾವ್ದು ವಿದೌಟ್ ಬ್ರಾಂಡ್ ಸಿಗಲ್ಲ, ಎಲ್ಲ ಬ್ರ್ಯಾಂಡ್ ಅಲ್ಲೇ ಇರೋದು. ಇದು ನೋಡಿ ಪ್ರತಿಯೊಂದು ದೀಪ ಮೇಲೆ ಸ್ಟಿಕರ್ ಇದೆ. ನೀವು ಕಸ್ಟಮರ್ ಎಲ್ಲೇ ಆದ್ರೂ ತಗೊಳ್ಳಿ, ಮತ್ತೆ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಂಡ್ರೆ ಅವ್ರಿಗೆ ಮೋಸ ಆಗಲ್ಲ. ಯಾಕಂದ್ರೆ ಇದು ಕ್ವಾಲಿಟಿ ನಂಬರ್ 1 ಬರುತ್ತೆ, ಫಸ್ಟ್ ಕ್ವಾಲಿಟಿ. ಇದು ನೋಡಿ ಇದು ದೀಪ, ಈ ದೀಪದಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಇದು ಉರ್ಲಿ, ಡಿಸೈನ್ಸ್ ಇರೋದು ಉರ್ಲಿ, ಇದರಲ್ಲಿ ಎಲ್ಲ ಕಾರ್ವಿಂಗ್ ಮಾಡಿದ್ದಾರೆ. ಮತ್ತೆ ಇದು ಇನ್ನೊಂದು ನೋಡಿ ಫ್ಯಾನ್ಸಿ ಡಿಸೈನ್ಸ್, ಗಿಫ್ಟ್ ಕೊಡ್ಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ಇದು ಒಂದು ಉರ್ಲಿ. ಇದು ನೋಡಿ ಎಷ್ಟು ಕಲೆಕ್ಷನ್ ನಿಮ್ಗೆ ಎಲ್ಲೋ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಎಲ್ಲ ವೆರೈಟೀಸ್ ನಮ್ಮ ಒಂದ ಕಡೆಯಲ್ಲಿ ನಿಮ್ಗೆ ಎಲ್ಲ ಇಂಡಿಯಾದಲ್ಲಿ ಬ್ರಾಸು, ಕಾಪರು ಮತ್ತೆ ಬ್ರಾಂಜ್ ಅಲ್ಲಿ ಎಲ್ಲೆಲ್ಲೂ ತಯಾರಾಗುತ್ತೆ. ನೋಡಿ UP ಮುರಾದಾಬಾದ್ ಇಂದ ತರ್ತೀವಿ, ಅಲಿಗಢ್ ಇಂದ ತರ್ತೀವಿ, ಒಡಿಶಾ ಇಂದ ತರ್ತೀವಿ, ಕೆಲವು ಐಟಮ್ಸ್ ರಾಜಸ್ಥಾನದಿಂದ ಬರುತ್ತೆ. ಈ ಎಲ್ಲಾ ಕಲೆಕ್ಷನ್ ನಾವು ಇಟ್ಟಿದ್ದೀನಿ. ನೋಡಿ ಇದು ಬೆಲ್, ಈ ಬೆಲ್ ಅಲ್ಲಿ ಇನ್ನೊಂದು ವೆರೈಟಿ ಇದೆ ನೋಡಿ. ಮತ್ತೆ ಇದು ಜಾಗಂಟೆ, ಇದು ಜಾಗಟೆ, ಇದು ಓಂ ಸೌಂಡ್ ಬರುತ್ತೆ ನೋಡಿ, ಉಡ್ ತೋರಿಸ್ತೀವಿ. ಎರಡು ಇದೆ. ಸೈಜಸ್ ಸಿಗುತ್ತಲ್ವಾ? ಅಲ್ಲ ಸೈಜ್ ಸಿಗುತ್ತೆ, ದೊಡ್ಡದು ಎಲ್ಲ ಸೈಜ್ ಇರುತ್ತೆ. ಡಿಸೈನ್ ಇರೋದು 10 ಪ್ಲೇಟ್ ಇದೆ. ಓಕೆ, ಓಂ ಬರುತ್ತೆ, ಗಣಪತಿ ಬರುತ್ತೆ, ಆಮೇಲೆ ಸ್ವಸ್ತಿಕ್ ಬರುತ್ತೆ. ಓಕೆ, ಬಟ್ಲು ಇದೆ. ಓಕೆ, ಫ್ಲವರ್ ಬಾಲ್ ತರ ಯೂಸ್ ಸಿಗುತ್ತೆ ಇದರಲ್ಲಿ. ಅಲ್ಲ ಸೈಜ್ ಸಿಗುತ್ತೆ. ಈ ಸೈಜ್ ತರ ದೊಡ್ಡ ಸೈಜ್ ಎಲ್ಲ ಪುಟ್ಟದಾಗಿರುವಂತ ಗಂಟೆ, ದೇವ್ರ ಮನೆಗೆ ಬಾಗಿಲಿಗೆಲ್ಲ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ. ಇದು ಪ್ಯೂರ್ ಕಂಚಿಂಗ್ ಇದೆ. ಓಕೆ, ಇದು ಕಂಚಲ್ಲಿ ಪ್ಯೂರ್ ಕಂಚ. ಪ್ಲೇಟ್ ಬರುತ್ತಲ್ವಾ? ಇದು ಏನ್ ವರ್ಕ್ ಬರುತ್ತೆ? ದೊಡ್ಡದು ಬೇಕಾದ್ರೆ ದೊಡ್ಡದು ರೆಡಿ ಇದೆ. ಎನಾಮಲ್
ಸೈಜ್ ಎಲ್ಲ ಸೈಜ್ ಸಿಗುತ್ತೆ ನೋಡಿ. ಇದೆಲ್ಲ ವೆಯ್ಟ್ ಲೆಕ್ಕನ ಪೀಸ್ ಲೆಕ್ಕ ಎಲ್ಲ ವೇಟ್ ಲೆಕ್ಕ ಕೆಜಿ ಲೆಕ್ಕ. ಚೆನ್ನಾಗಿದೆ. ಸೊ ಇಲ್ಲಿ ಹಿತ್ತಾಳೆ ಪ್ಲೇಟಲ್ಲಿ ನಿಮಗೆ ಲಾಸ್ಟ್ ಸೈಜಸ್ ಇರುತ್ತೆ ನೋಡಿ. ಬಲ್ಕಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಕ್ವಾಂಟಿಟಿ ಕೂಡ ಸಿಗುತ್ತೆ. ಸೊ ಸ್ಯಾಂಪಲ್ಗೆ ಅಂತೇಳಿ ನಾವು ಕೆಲವೊಂದು ಮಾತ್ರ ನೋಡಿದ್ದೀವಿ. ಈ ಸೈಡ್ಗೆ ಬಂದರೆ ನಿಮಗೆ ಪ್ಯೂರ್ ಬ್ರಾಸಲ್ಲಿ ಕೂಡ ಇರುತ್ತೆ. ಈ ರೀತಿ ವರ್ಕ್ ಇರೋದು ಕೂಡ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ ಓಮೋ ಮತ್ತು ಸ್ವಸ್ತಿಕ್ಕು ಹಾಗೆ ಡಿಸೈನ್ಸ್ ಇರೋದು ಕೂಡ ಇರುತ್ತೆ. ಕಂಪ್ಲೀಟಾಗಿ ಕಂಚಲ್ಲಿ ಬೇಕು ಅಂತಂದರೆ ನಿಮಗೆ ಕಂಚಲ್ಲೇ ಇರುತ್ತೆ ನೋಡಿ, ದೇವ್ರದ್ದು ಪರಾತ ಥರ. ಓಕೆ, ಪೂಜೆಗೆಲ್ಲ ಮಾಡ್ತೀವಿ. ಚೆನ್ನಾಗಿದೆ. ಸೊ ಈ ಕಡೆ ಇರೋದೆಲ್ಲ ದೇವ್ರ ಪೂಜೆಗೆ ಬೇಕಾಗಿರುವಂಥ ತಟ್ಟೆಗಳಿರುತ್ತೆ. ಡಿಸೈನ್ ಇರುವಂಥದ್ದು ಚೆನ್ನಾಗಿದೆ ನೋಡಿ. ಓಕೆ, ಚೆನ್ನಾಗಿದೆ ಡಿಸೈನಲ್ಲಿ. ಟೀ ಕಾಫಿ ಸರ್ವಿಂಗ್ ನಾವು ಯೂಸ್ ಮಾಡ್ಕೋಬಹುದು. ಪರಾತಲ್ಲಿ. ಓಕೆ, ಹೆಮ್ಮಲ್ಡ್ ಹೆಮ್ಮಡಿದೆ, ಹೆವಿ ಇದೆ. ಪ್ಲೇನಲ್ಲೂ ಕೂಡ ಸಿಗುತ್ತೆ. ಪ್ಲೇನು ವಿತ್ ಹೆಮಲ್ಡ್ ಎರಡು ಇರುತ್ತೆ. ಸೈಜ್ ಎಲ್ಲ ಹೇಗೆ? ಅಲ್ಲ ಸೈಜ್ ಸಿಗುತ್ತೆ. ಇದು ಬಿಂದಿಗೆ ಮೇಲೆ ಇಡುವಂತ ಪ್ಲೇಟು ವರಮಹಾಲಕ್ಷ್ಮಿಗೆ. ಚೆನ್ನಾಗಿದೆ ನೋಡಿ ಡಿಸೈನ್. ಸೂಪರ್. ಚೆನ್ನಾಗಿದೆ ನೋಡಿ. ಫ್ಯಾನ್ಸಿ ಕಲೆಕ್ಷನ್. ಸ್ವಲ್ಪ ಡೀಪ್. ಸೊ ಕಾಪರ್ ಬ್ರಾಸ್ ಎರಡರಲ್ಲಿ ಕೂಡ ಬರುತ್ತೆ. ಇದೆಲ್ಲ ಬಂದು ಫುಲ್ ಪರಾತ್ ಡಿಸೈನ್ ಇರುತ್ತೆ ನೋಡಿ. ಈ ಫ್ಲೋರ್ ಚೆನ್ನಾಗಿದೆ. ಸೊ ರಿಟರ್ನ್ ಗಿಫ್ಟ್ಗೂ ಬರುತ್ತೆ. ಇನ್ನು ಕಾರ್ಪೊರೇಟ್ ಗಿಫ್ಟ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರದ್ದು. ಸ್ವಲ್ಪ ಬಿಗ್ ಸೈಜ್. ಟ್ರೆಡಿಷನಲ್ ಟೈಪ್ ಹೆಮಲ್ಡ್ ಪರಾತ್ ಬರುತ್ತೆ. ಇದರಲ್ಲಿ ಲೇಸರ್ ಡಿಸೈನಲ್ಲಿ ನಿಮಗೆ ಪರಾತ್ ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿ ಮಾಡೆಲ್ಸ್ ಎಲ್ಲ ಬೇರೆ ಬರುತ್ತೆ. ಡಿಸೈನ್ಗಳು ಒಳಗಡೆ ಇರುವಂಥ ಡಿಸೈನ್ ಕೂಡ ಬೇರೆ ಕೊಟ್ಟಿದ್ದಾರೆ. ಸ್ಕ್ವೇರ್ ಶೇಪಲ್ಲೆಲ್ಲ ಚೆನ್ನಾಗಿದೆ. ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ರೀತಿ ತಟ್ಟೆಗಳು ಪರಾತ್ಗಳು ಇರುತ್ತೆ ನೋಡಿ. ಕಾಪರ್ ಇರುತ್ತೆ, ಬ್ರಾಸ್ ಇರುತ್ತೆ, ಎರಡು ರೀತಿ ಕಲೆಕ್ಷನ್ಸ್ ಕೂಡ ಇರುತ್ತೆ. ದೀಪ ಸೆಕ್ಷನ್ ಇದೆ. ಕಮಲ ದೀಪ. ಓಕೆ, ಶಂಕು ಚಕ್ರ ಬರುತ್ತೆ. ಓಕೆ, ಕುಬೇರ ದೀಪ ಸೈಜ್ ಸಿಗುತ್ತಲ್ವಾ? ಇದು ಅಖಂಡ ದೀಪ ಥರನ? ಪ್ಲೈನ್ ಅಲ್ಲಿ ಶಂಕು ಅಂಡ್ ಚಕ್ರ ಎರಡು ದೀಪ ಬರುತ್ತೆ. ಸೋಮಸೂತ್ರ ಅಭಿಷೇಕ ಮಾಡ್ಕೊಳ್ಳೋದು. ಚಿಕ್ಕ ಸೈಜು ದೊಡ್ಡ ಸೈಜ್ ಸಿಗುತ್ತೆ. ಓಕೆ, ದೀಪ ನೋಡಿ ದೊಡ್ಡ ದೀಪ ಅಲ್ವಾ? ನವರಾತ್ರಿ ಟೈಮಲ್ಲಿ ದೀಪ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕದು ದೊಡ್ಡದು ಎಲ್ಲ ಇದೆ. ಯಾತ್ರ ಬೇಕಾದ್ರೆ ರೆಡಿ ಇದೆ. 5 ಬತ್ತೆ ಇದೆ. ಓಕೆ, ಇದೆ. ಇದು ಹೆಂಗ್ ದೀಪ ಇದೆ? ಇದೇನು ಬರುತ್ತೆ? ಇದು ಪಾರ ಇದೆ ಅಮ್ಮ. ಇದು ಸೇರು ಹೊಸ ಡಿಸೈನ್ ಅಲ್ಲಿ ನಿಮಗೆ ಈ ರೀತಿ ಸೈಡ್ಗೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಓಕೆ, ವಿತ್ ಪ್ಲೇಟ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಇದು ವಿತೌಟ್ ಹ್ಯಾಂಡಲ್. ಓಕೆ, ಸೇರಲ್ಲೇನೆ ವಿತೌಟ್ ಹ್ಯಾಂಡಲ್. ಗ್ಲಾಸ್ ಇದೆ ನೀರಿಗೆ. ಬೇರೆ ನೋಡಿ, ಸೈಜ್ ಬೇರೆ ಇದೆ. ಇದು ಬಟ್ಲು ಇದೆ. ಹಿತ್ತಾಳೆ. ಇದೆಲ್ಲ ವೆಯ್ಟ್ ಮೇಲೆನೆ ಕೊಡ್ತೀರಾ ಹೇಗೆ? ಎಲ್ಲ ಪೀಸ್ ಲೆಕ್ಕ. ಪೀಸ್ ಲೆಕ್ಕ. ಓಕೆ. ಸೊ ಇನ್ನು ಚಿಕ್ಕದಾಗಿ ಬೇಕು ಅಂತಂದ್ರೂ ಕೂಡ ನಿಮಗೆ ಚಿಕ್ಕ ಸೈಜಲ್ಲಿ ಸಿಗುತ್ತೆ. ಇದು ಸೊ ಇವಾಗ ನೋಡಿರುವಂಥ ಎಲ್ಲ ದೀಪಗಳು ನಿಮಗೆ ಬಲ್ಕ್ ಕ್ವಾಂಟಿಟಿ ಬೇಕಂದರೆ ಕ್ವಾಂಟಿಟಿ ವೈಸ್ ಕೂಡ ಸಿಗುತ್ತೆ ನೋಡಿ, ವಿತ್ ಬಾಕ್ಸಲ್ಲಿ. ಸೊ ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಕಲೆಕ್ಷನ್ ಇರುತ್ತೆ. ಆರತಿ ತಟ್ಟೆ. ಪಂಚಪಾತ್ರೆ ಉದ್ದಾನೆ ವಿತ್ ಬೌಲ್ ಥರನೂ ಯೂಸ್ ಮಾಡೋದು. ಈ ಸೈಜಿಂದ ಬಿಗ್ ಸೈಜ್ವರೆಗೂ ಇದೆ. ಹಿತ್ತಾಳೆ ಸೈಜ್ ಚಿಕ್ಕದು ಎಲ್ಲ ಸಿಕ್ಕತ್ತೆ. ಇದ್ರಲ್ಲಿ ದೊಡ್ಡ ಸೈಜ್ ಸಿಗುತ್ತೆ. ಚಿಕ್ಕದು ಸಿಕ್ಕತ್ತೆ, ದೊಡ್ಡದು ಸಿಕ್ಕತ್ತೆ. ಪ್ಲೇಟ್ ಡಬ್ಬಿ ನೋಡಿ, ಸ್ಟೋರೇಜ್ ಬಾಕ್ಸಸ್ ಓಪನ್ ಮಾಡಿ. ಓಕೆ, ಸೈಜ್ ಎಲ್ಲ ಸಿಕ್ಕತ್ತೆ. ಓಕೆ, ನೋಡಿ ಇದೇನಿದೆ? ಸಿಂಗಲ್ ಬಟ. ದೀಪ. ದೀಪ. ಓಕೆ, ಆಯಿಲ್ ಕೂಡ ಅದರಲ್ಲಿ ಹಾಕೋಬೋದಾ? ಇದು ಸಾಲು ದೀಪ ಅಮ್ಮ. ಸಾಲು ದೀಪ. ಇದು ಹೆವಿ ಬರುತ್ತೆ, ಇದು ಲೈಟ್ ವೇಟ್ ಇದೆ. ಇದು ಡಿಜೆ ತರ ಬೇಕಾದ್ರೆ ಇದೆ. ಪೂಜಾ ಪೆಟ್ಟಿಗೆ. ಪೂಜಾ ಐಟಮ್ ಹೌದಲ್ಲ, ಪೂಜಾ ಐಟಮ್. ಧೂಪ. ಧೂಪ ಹಾಕೋದಕ್ಕೆ ಚೆನ್ನಾಗಿದೆ.
ದೊಡ್ಡ ಸೈಜ್ ಎಲ್ಲ ಸಿಗುತ್ತಲ್ಲ? ಎಲ್ಲ ಸಿಕ್ಕಿದೆ ಅಮ್ಮ, ಸಿಕ್ಕಿದೆ ದೊಡ್ಡದು. ಪಂಚಾರ್ತಿ ಚೆನ್ನಾಗಿದೆ. ಸೈಜ್ ಸಿಗುತ್ತಲ್ಲ ಇದರಲ್ಲಿ? ಸೈಜ್ ಸಿಕ್ಕುತ್ತೆ. ಓಕೆ, ಇದು ಹೆವಿ ಬರುತ್ತೆ. ಇದು ಹೆವಿ ಬರುತ್ತೆ ಅಮ್ಮ, 4 ಪೀಸ್. ಪಂಚವಾಳ ಚೆನ್ನಾಗಿದೆ. ಸೈಜ್ ಎಲ್ಲ ಸಿಕ್ಕಿದೆ. ಸ್ವಲ್ಪ ಸೈಜ್ ಹೆವಿ ಕ್ವಾಲಿಟಿ, ಚೆನ್ನಾಗಿ ಕ್ವಾಲಿಟಿ, ಫಿನಿಶಿಂಗ್ ದಪ್ಪ ಇದೆ. ಹಣ್ಣು ದೊಡ್ಡದು ಬೇಕಾದ್ರೆ ರೆಡಿ ಇದೆ. ಇದು ಬಾರ್ದಿಲಿ, ಇದು ಕುಂಕುಮ ಬಟ್ಲು ಇದು 3 ಇದೆ. ಓಕೆ, ಕ್ಲೋಸಿಂಗ್ ಲಿಡ್ ಬರುತ್ತೆ, ಚೆನ್ನಾಗಿದೆ. ಓಕೆ ಓಕೆ, ಉಂಡಲ್ಲ ಕಮಂಡಲ ಪಂಚಾರ್ತಿಲಿ ಓಕೆ. ಹೋಮಕ್ಕೆ ಯೂಸ್ ಮಾಡೋದು. ಕುಂಕುಮ ಬಾಲ್ ರೆಡ್ ಗಿಫ್ಟ್ಗೆ ಚೆನ್ನಾಗಿ ಗಿಫ್ಟ್ ಇದೆ ವಿತ್ ಸ್ಟ್ಯಾಂಡರ್ಡ್. ಓಕೆ, ಇತಾಳಿ ಸಿಕ್ಕತ್ತೆ, ಕಾಪರ್ ಇತಾಳಿ 2 ಸಿಕ್ಕತ್ತೆ. ಕುಂಕುಮ ಭರಣಿಗಳು, ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ದೊಡ್ಡ ಫ್ಲೋರ್ ಇರುತ್ತೆ. ಇಲ್ಲಿರೋದೆಲ್ಲ ನಿಮಗೆ ಕುಂಕುಮ ಬೌಲ್ಗಳಾಗಿರ್ಬೋದು, ದೀಪಗಳು ಮತ್ತು ಟಿಫಿನ್ ಬಾಕ್ಸಸ್ಸು ಎಲ್ಲ ಇರುತ್ತೆ. ಇವಾಗ ಏನು ಕಲೆಕ್ಷನ್ ನೋಡಿದ್ದೀವಿ ಎಲ್ಲದರದ್ದು ಸ್ಯಾಂಪಲ್ ಇಲ್ಲಿ ನಿಮಗೆ ಬಲ್ಕಲ್ಲಿ ಕ್ವಾಂಟಿಟಿ ವೈಸ್ ಸಿಗುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. 2 ಡಿಸೈನಲ್ಲಿ ಸಿಗುತ್ತೆ. ಇದು ಬಂದು ಪಂಚಾರ್ತಿ 7, 9 ಆ ಥರ ಬರುತ್ತೆ. ಇದು 3 ಇದೆ, ಅದು 5. ಓಕೆ, ಓಕೆ. ಸೊ ಡಿಸೈನ್ ಬೇರೆ ಬರುತ್ತೆ. ಡಿಸೈನ್ ಬೇರೆ ಬೇರೆ. ಪಂಚಾರ್ತಿ ಕಾಪರ್ ಶೇರ, ಕಾಪರ್ ಅಲ್ಲಿ ಸೈಜ್ ಚಿಕ್ಕದು ದೊಡ್ಡದು. ಇದು ಪಾವ್ ಸೇರ್ ಆ ಥರ ಬರುತ್ತೆ. ದೀಪ ಸ್ಟೆಪ್, ದೀಪ ಸ್ಟ್ಯಾಂಡಿಂಗ್ 5 ಸ್ಟೆಪ್ 7 ಸ್ಟೆಪ್. ಚೆನ್ನಾಗಿದೆ ನೋಡಿ ಸ್ಟ್ಯಾಂಡಿಂಗ್ ದೀಪ. ಎಷ್ಟು ಸ್ಟ್ಯಾಂಡ್ ಬರುತ್ತೆ? 5 ಸ್ಟೆಪ್ ಬರುತ್ತೆ, 3 ಸ್ಟೆಪ್ ಬರುತ್ತೆ, 7 ಸ್ಟೆಪ್ ಬರುತ್ತೆ. ಈ ಬೌಲ್ಗಳು ಗಿಫ್ಟಿಂಗ್ಗೆ, ಪೂಜೆಗೆ, ಆರತಿಗೆ. ದೊಡ್ಡದಾಗಿರುವಂಥ ಕರ್ಪೂರದ ಆರತಿ, ಚಿಕ್ಕದು ದೊಡ್ಡದು, ಕಳಸ ಥರ. ಕಳಸ ಥರ ಬರೀ ಲೆಗ್ ಇದೆ. ಲೆಗ್ ಬರುತ್ತೆ. ಕಳಶನೇನ ಈ ಡಿಸೈನಲ್ಲಿ ಬಂದಿದೆ. ಓಕೆ, ಗಿಂಡಿ ಕಳಶ ದೊಡ್ಡ ಸೈಜ್ ಅಲ್ವಾ ಇದು? ದೊಡ್ಡ ಸೈಜ್ ಇದೆ, ಶಿಫ್ಟ್ ಸೈಜ್. ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಸೈಜಸ್ ಬರುತ್ತೆ. ಆಯಿಲ್ ಕ್ಯಾನ್, ಇದು ಎಣ್ಣೆ ಹಾಕುವಂಥ ಗಿಲ್ಲಿ ಇರುತ್ತೆ ನೋಡಿ. ಇದು ಒಳ್ಳೆ ಬೇಕಾ? ಇದು ಹಾಕಬೇಕು. ಹೋಮ ಮಾಡುವಂಥ ಟೀ ಗ್ಲಾಸ್, ನೀರು ಗ್ಲಾಸ್, ಕಾಪರ್ ಇದು ಬೋಲ್, ಕಾಪರ್ ಬೌಲ್, ಕಾಪರ್ ರೆಡಿ ಇದೆ. ಇತಾಳಿ ಇದೆ. 2 ರೀತಿ ಸಿಗುತ್ತೆ. ಡಿಸೈನ್ ಬೌಲ್ಗಳು ಪ್ಲೇನಲ್ಲಿ. ಓಕೆ, ಓಕೆ. ಆರತಿ ಮಾಡೋದಕ್ಕೆ ನಾಗ ಆರತಿ ಚೆನ್ನಾಗಿದೆ. ಸೈಜ್ ಚಿಕ್ಕದು ಸಿಗುತ್ತೆ, ಆಮೇಲೆ ದೊಡ್ಡದು ಬೇಕಾದ್ರೆ ದೊಡ್ಡದು ಸಿಗುತ್ತೆ, ದೊಡ್ಡದು ಕೂಡ ಸಿಗುತ್ತೆ. ಇದು ಧೂಪ ಆರತಿ. ಶಂಕರದ ಆರತಿ ಚೆನ್ನಾಗಿದೆ, ಯೂನಿಕ್ ಪೀಸ್ ಅಂತ ಹೇಳ್ಬೋದು. ಬರುತ್ತೆ. ದೀಪ ಸ್ಟ್ಯಾಂಡು ಹೊಸ ಡಿಸೈನಲ್ಲಿ ಚೆನ್ನಾಗಿದೆ. ಆಯಿಲ್ ಕೂಪ ಬರುತ್ತೆ. ಚಿಕ್ಕದಾಗಿರುವಂಥ ಹಂಡಿ ವಾಟರ್ ಸ್ಟೋರೇಜ್. ಓಕೆ, ಇದು ಸರ್ವಿಂಗ್ ಟ್ರೇ ಥರ ಚೆನ್ನಾಗಿದೆ. ಇದರಲ್ಲಿ ಡಿಸೈನ್ ಇರೋದು ಕೂಡ ಇರುತ್ತೆ. ಸೊ ಪ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಚೆನ್ನಾಗಿದೆ. ಓಕೆ, ಆಯಿಲ್ ಕೂಪ ಹೋಮಕ್ಕೆಲ್ಲ ಹಾಕೋದಕ್ಕೆ. ಗಿಂಡಿಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಹೆವಿ ಬರುತ್ತಲ್ವಾ? ತುಂಬಾ ಚಿಕ್ಕದಾಗಿ ಬೇಕಾದ್ರೂ ಕೂಡ ಸಿಗುತ್ತೆ. ಉದ್ದಾರಣೆ ಪಾತ್ರನ ಬ್ರಾಸ್ ಕಾಪರ್ 2 ಸಿಗುತ್ತೆ. 2 ಸಿಗುತ್ತೆ. ಪಾವು ಸೇರು, ಚಿಕ್ಕ ಸೇರು, ಮೆಜರ್ಮೆಂಟ್ಸ್. 3 ಪಂಚ್ ಪಾತ್ರ, ಕಾಪರ್ದು ಪಂಚ್ ಪಾತ್ರೆ. ಪ್ಯೂರ್ ಇತಾಳೆ ಒಳಗಡೆ ಕಲೆ ಇದೆ. ಓಕೆ, ಶೇಪ್ ಬೇರೆ ಬೇರೆ ನೋಡಿ. ಇದು ಹೂವಿನ ಬುಟ್ಟಿಯಲ್ಲಿ ಡಿಸೈನ್ಗಳು ಬೇರೆ ಬೇರೆ ಬರುತ್ತೆ. 3-4 ಡಿಸೈನ್ ಬರುತ್ತೆ. 2 ಇದೆ. ಚಿಕ್ಕ ಬಾಕ್ಸ್ ನೋಡಿ, ಒಳಗಡೆ ಕಲೆ ಇದೆ. ಓಕೆ, ಡಿಸೈನ್ ಇರೋದು. ಸ್ವಲ್ಪ ಡಿಸೈನ್ ಇದೆ ನೋಡಿ. ದೇವ್ರಿಗೆ ಕಳಶನ ಕಳ್ಸಕ್ಕೆ ಮಸಾಲಾ ಬಾಕ್ಸ್ ಚಿಕ್ಕ ಸೈಜ್ ಅಲ್ಲಿ, 6 ಸೈಜ್ ಗಿಫ್ಟಿಂಗ್ಗೆ ಡಿಸೈನ್ ಇದೆ. ಅದರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತಲ್ವಾ? ಸಿಗುತ್ತೆ. ಒಳಗಡೆ ಕಲೆ ಇದೆ ನೋಡಿ. ಕಲೆ ಇರೋದು ಪುಟ್ಟ ಸೈಜ್ ಅಲ್ಲಿ ಇದೆ. ಇದರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಪ್ಲೇಟ್ ಇದೆ ಒಳಗಡೆ. ಇಡ್ಲಿ ಕುಕ್ಕರ್ ಅಲ್ಲಿ ಸದ್ಯಕ್ಕೆ 1 ಸೈಜ್ ಇದೆ. ಎಲ್ಲರಿಗೂ ಕೂಡ ನಿಮಗೆ ಕಲಾಯಿ ಕೂಡ ಮಾಡಿರ್ಬೋದು. ಸೊ ಕಲಾಯಿ ಹೋದ್ಮೇಲೆ ಮತ್ತೆ ಕಲಾಯಿ ಮಾಡಿ ಯೂಸ್ ಮಾಡ್ಕೋಬಹುದು. ಜ್ಯುವೆಲ್ರಿ. ಓಕೆ,
ಸೊ ಈ ಮದುವೆ ಮನೆಯಲ್ಲೆಲ್ಲ ಹಾಕೋದಕ್ಕೆ ನೀರು ಹಾಕೋಕೆ ಚೆನ್ನಾಗಿರುತ್ತೆ ಅರಿಶಿನ ಶಾಸ್ತ್ರ. ಇದು ನೀರಿಗೆ ಕಲಸೆ ಡಿಫ್ರೆಂಟ್ ಶೇಪ್ಸ್. ಎರಡು ಶೇಪ್ ಇದೆ. ಓಕೆ, ಡಿಸೈನ್ ಚೇಂಜಸ್ ಇರುತ್ತೆ. ಇದು ನೀರಿಗೆ ಇದು ಬರುತ್ತೆ, ಪೈಪ್ ಬರುತ್ತೆ, ಪೈಪ್ ಬರುತ್ತೆ. ಟ್ಯಾಪ್ ಬರುತ್ತೆ. ಓಕೆ, ಪ್ಯೂರ್ ಕಾಪರ್ 100%. ಸೈಜ್ ಸಿಗುತ್ತಲ್ವಾ? ಅಲ್ಲ ಸೈಜ್ ಸಿಗುತ್ತೆ. ಮಸಾಲಾ ಬಾಕ್ಸ್, ಹಿತ್ತಾಳೆ ಮಸಾಲ ಬಾಕ್ಸಸ್. ಹುಮ್ಮ ಫುಲ್ ಚಟ್ಟ. ಓಕೆ, ಓಕೆ. ಔಟರ್ ಲೇಯರ್ ಕಾಪರ್ ಹಾಂ, ಫುಲ್ ತಾಳಿ ಸೆಟ್. ಚೆನ್ನಾಗಿದೆ. ಸ್ಥಾನಗಳಿಗೆ ದೇವಸ್ಥಾನಕ್ಕೆ ಸೈಜ್ ಚಿಕ್ಕದು ಬೇಕಾದ್ರೆ ರೆಡಿ ಇದೆ, ದೊಡ್ಡದು ಬೇಕಾದ್ರೆ ರೆಡಿ ಇದೆ. ಓಕೆ. ಸೇಮ್ ಡಿಸೈನ್ ಅಲ್ಲೇ ಬರುತ್ತೆ. ಸೇಮ್ ಇದೆ, ಸ್ವಲ್ಪ ಹೆವಿ ಇದೆ. ಚೆನ್ನಾಗಿದೆ. ಸ್ವಲ್ಪ ಯೂನಿಕ್ ಪೀಸ್ ಅಂತಾನೆ ಹೇಳ್ಬೋದು. ಹಾಂ, ಬೇರೆ ಇತಾಳೆ ಕಾಪರ್ ಬರೋದು, ಇತಾಳಿ ಬರುತ್ತೆ, ಎರಡು ಬರುತ್ತೆ. ಸೈಜ್ ಮಗ್ ಇದೆ ನೋಡಿ, ನೀರಿಗೆ ಕಾಪರ್ ಫ್ಯಾನ್ ಕೂಡ ಬಾಳ್ಲಿ ಇದೆ, ತವೆ ಇದೆ ನೋಡಿ, ಚಪಾತಿಗೆ ನೀರು ಬಾಟಲ, ನೀರು ಗ್ಲಾಸು, ಇತಾಳೆ ಡಿಸೈನ್ ನೋಡಿ ಮಾ. ಇದು ಸ್ಟ್ಯಾಂಡ್ ಎಲ್ಲ ಬೇರೆ ಬೇರೆ. ಇದು ನೀರಿಗೆ ಲೋಟ ನೋಡಿ, ಇದು ಡಿಸೈನ್ ಇದೆ, ಚೆನ್ನಾಗಿದೆ. ಚೆನ್ನಾಗಿ ನೋಡಿ. ಇದು ಗ್ಲಾಸ್ ಇದೆ ಮಾ ನೀರಿಗೆ, ಚಿಕ್ಕದು ನೋಡಿ, ಸ್ವಲ್ಪ ಬಿಗ್ ಸೈಜ್ ಇದೆ. ಇಷ್ಟೆಲ್ಲ ವಿತ್ ಕಾಪರ್. ಓಕೆ, ಕಡಾಯಿ. ಓಕೆ, ಫ್ಯಾನ್ ಕೂಡ ಬರುತ್ತೆ ನಮಗೆ. ಚೆನ್ನಾಗಿ. ಓಕೆ, ಹಾಟ್ ಬಾಕ್ಸ್ ಥರ ಬರುತ್ತಾ? ಹ್ಞೂ ಮಾ. ಸರ್ವಿಂಗ್ಗೆ ಟೀಗೆ ವಿತ್ ಲಿಡ್ ಇರೋದು. ಓಕೆ, ಕಾಪರ್ ಇದು ಇತಾಳೆ ಪ್ಯೂರ್ ಕಾಪರ್. ಇದು ವಿತ್ ಇಷ್ಟೆಲ್ಲ ಕಾಪರ್. ಕಾಪರ್ಗೆ ಸ್ಟೀಲ್ ಕೋಟಿಂಗ್ ಬರುತ್ತೆ, ಒಂದು ಕಾಪರ್. ಓಕೆ, ಚಿಕ್ಕದು ನೋಡಿದ್ರೆ ಇದು ಸ್ವಲ್ಪ ಬಿಗ್ ಸೈಜ್ ಇದೆ. ಹಾಂ, ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್. ಇಲ್ಲ ಡಿಸೈನ್ ಬೇಕಾದ್ರೆ ಇದೆ ನೋಡಿ ಬಾ. ಬೇರೆ ಡಿಸೈನಲ್ಲಿ. ಓಕೆ, ಲೋಟ ನೀರಿಗೆ ಬಾ. ಚೆನ್ನಾಗಿದೆ. ಇದು ಬಂದು ಕಾಪರಲ್ಲಿ ಇರೋದು, ಪ್ಯೂರ್ ಕಾಪರ್ ಇದೆ. ಓಕೆ, ಸೈಜಸ್ ಸಿಗುತ್ತೆ. ಕಡಾಯಿ. ಓಕೆ, ಕಡೆಯಲ್ಲಿ ದೊಡ್ಡ ಸೈಜ್ ವಿತ್ ಲಿಡ್ ಬರುತ್ತೆ. ಹೆವಿ ಇದೆ. ಓಕೆ, ಕಲೈ ಮಾಡಿರೋ ಕಲೈ ಮಾಡಿದ್ದಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ. ವಿತ್ ಕಲೈ ಇದೆ. ಸರ್ವಿಂಗ್ ಬೌಲಲ್ಲೇ ದೊಡ್ಡ ಸೈಜ್ ಅಲ್ಲ? ಹಾಂ, ದೊಡ್ಡದು ಬೇಕಾದ್ರೆ ರೆಡಿ ಇದೆ. ಓಕೆ, ಅದಕ್ಕೆ ಆರತಿ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದು ಕೂಡ ಸಿಗುತ್ತೆ.